ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾರ್ಮುಜ್ ಜಲಸಂಧಿ ಬಳಿ ಭಾರತದ ಹಡಗುಗಳು ಬಂದು ನಿಂತಿವೆ. 28 ಭಾರತೀಯ ಧ್ವಜ ಹೊಂದಿರುವ ಕಮರ್ಷಿಯಲ್ ಹಡಗು ಇವು. ಸಂಚಾರ ಅನುಮತಿಗಾಗಿ ಇರಾನ್ಗೆ ಕೇಂದ್ರ ಸರ್ಕಾರ ಮನವಿಯನ್ನ ಮಾಡ್ತಾ ಇದೆ. ಹಾರ್ಮುಜ್ ಜಲಸಂಧಿ ಬಳಿ ಭಾರತದ ಹಡಗುಗಳು ಬಂದು ನಿಂತಿವೆ. 28 ಭಾರತೀಯ ಫ್ಲಾಗ್ ಹೊಂದಿರುವಂತಹ ಕಮರ್ಷಿಯಲ್ ಶಿಪ್ಸ್ ಇದು. ಸಂಚಾರ ಅನುಮತಿಗಾಗಿ ಇರಾನ್ಗೆ ಕೇಂದ್ರ ಸರ್ಕಾರ ಮನವಿಯನ್ನ ಮಾಡ್ತಾ ಇದೆ. ಅಂದ್ರೆ ಪರ್ಮಿಷನ್ ನೀಡಿ, ಯಾಕಂದ್ರೆ ಹೀಗೆ ಸಾಲುಗಟ್ಟಿ ನಿಂತಿರುವಂತದ್ದು ಶಿಪ್ಸ್ಗಳು. ಆದ್ರೆ ಅಲ್ಲಿಂದ ಬರೋದಕ್ಕೆ ಯಾವುದೇ ರೀತಿ ಪರ್ಮಿಷನ್ ನೀಡ್ತಾ ಇಲ್ಲ ಇರಾನ್ ಸರ್ಕಾರ. ಹೀಗಾಗಿ ನಮ್ಮ ಕೇಂದ್ರ ಸರ್ಕಾರ ಇರಾನ್ಗೆ ಮನವಿಯನ್ನ ಮಾಡ್ತಾ ಇದೆ. ಸಂಚಾರ ಅನುಮತಿಗಾಗಿ ಇರಾನ್ನೊಂದಿಗೆ ಮಾತುಕತೆಯನ್ನ ನಡೆಸಲಾಗ್ತಾ ಇದೆ. 5 ದಿನದಿಂದ ಭಾರತದ ಹಡಗುಗಳಿಗೆ ಪರ್ಮಿಷನ್ ನೀಡ್ತಾ ಇಲ್ಲ. ಹೀಗಾಗಿ ಭಾರತದಲ್ಲಿ ಈ ಸಿಲಿಂಡರ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆ ಆ ಹಾರ್ಮುಜ್ ಜಲಸಂಧಿಯ ಬಳಿ ಪರ್ಮಿಷನ್ಗಾಗಿ ಕಾಯ್ಕೊಂಡು ಹಡಗುಗಳು ನಿಂತಿರುವಂಥದ್ದು. ಪಶ್ಚಿಮದಲ್ಲಿ 677 ನಾವಿಕರು, 24 ಹಡಗುಗಳು ಬಿಡಾರ ಬಿಟ್ಟಿವೆ. ಪೂರ್ವದಲ್ಲಿ 101 ನಾವಿಕರನ್ನ ಹೊಂದಿದೆ 4 ಹಡಗುಗಳು. ಇರಾನ್ ಜೊತೆ ಜೈಶಂಕರ್ ನಡೆಸಿದ 3 ಮಾತುಕತೆ ಕೂಡ ವಿಫಲವಾಗಿದೆ. ಹಡಗುಗಳ ಸುರಕ್ಷತೆ, ಭಾರತದ ಇಂಧನದ ಕುರಿತು ಚರ್ಚೆಯನ್ನ ಮಾಡಲಾಗಿದೆ. ಹಾರ್ಮುಜ್ ಜಲಸಂಧಿ ಮೂಲಕ 20% ತೈಲ ಸರಬರಾಜಾಗುತ್ತೆ. ಆದರೆ ಅಲ್ಲಿ ಯಾವುದೇ ದೇಶಕ್ಕೂ ಕೂಡ ಪರ್ಮಿಷನ್ ಸಿಗ್ತಾ ಇಲ್ಲ. ಎಲ್ಲ ಹಡಗುಗಳು ಕೂಡ ಅಲ್ಲೇ ಸ್ಟಾಕ್ ಕಟ್ಟಿ ನಿಂತಿವೆ. ಹಾಗೆ ನಮ್ಮ ಭಾರತದ 28 ಹಡಗುಗಳು ಅಲ್ಲೇ ಇರುವಂಥದ್ದು. ಹಾಗೆ 5 ದಿನದಿಂದಲೂ ಕೂಡ ಭಾರತದ ಹಡಗುಗಳಿಗೆ ಪರ್ಮಿಷನ್ ಸಿಗ್ತಾ ಇಲ್ಲ. ಪಶ್ಚಿಮದಲ್ಲಿ 677 ನಾವಿಕರು, 21 ಹಡಗುಗಳು ಅಲ್ಲೇ ನಿಂತಿವೆ. ಪೂರ್ವದಲ್ಲಿ 101 ನಾವಿಕರನ್ನ ಹೊಂದಿರುವಂತಹ 4 ಹಡಗುಗಳಿವೆ. ಇರಾನ್ ಜೊತೆ ಜೈಶಂಕರ್ ಅವರು ಪದೇ ರಿಪೀಟೆಡ್ಲಿ ಮಾತುಕತೆಯನ್ನ ನಡೆಸ್ತಲೇ ಇದ್ದಾರೆ. 3 ಸುತ್ತಿನ ಮಾತುಕತೆಯನ್ನ ನಡೆಸಿದ್ದಾರೆ. ಆದರೆ ಎಲ್ಲವೂ ಕೂಡ ವಿಫಲವಾಗಿದೆ. ಹಡಗುಗಳ ಸುರಕ್ಷತೆ ಹಾಗೆ ಭಾರತದ ಇಂಧನದ ಕುರಿತಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಆದರೆ ಇದು ಫಲ ನೀಡಿಲ್ಲ.